ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಏನಿದು ಬರ್ತಾನೆ ಕ್ಯಾರೆಟು, ಬೀಟ್ರೂಟು, ಆರೆಂಜ್ ಚಿಪ್ಪೆ, ರೋಸ್ ಪೆಟಲ್ ತೋರಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಇದನ್ನು ಯೂಸ್ ಮಾಡಿ ಸೂಪರಾಗಿರುವಂತಹ ಆಯಿಲ್ನ ಮಾಡಿ ತೋರಿಸ್ತೀನಿ, ಬನ್ನಿ. ಸೊ ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ತಪ್ಪಲೆ ಏನು ಸಿಗುತ್ತೆ ಅದನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಕಂಫರ್ಟು. ಸೊ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ. ಕೊಬ್ಬರಿ ಎಣ್ಣೆನೂ ಅಷ್ಟೇ, ನಿಮಗೆ ಎಷ್ಟು ಬೇಕು ಎಣ್ಣೆ, ಎಷ್ಟು ಕ್ವಾಂಟಿಟಿಲಿ ಬೇಕಾಗುತ್ತೆ ಅಷ್ಟು ನೀವು ಹಾಕೋಬೋದು. ಸೊ ನೋಡಿ, ಅದಕ್ಕೆ ಈಗ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಏನೆಲ್ಲಿ ನೋಡಿದ್ರೂ ಖುಷ್ಬು ಆಯಿಲ್ ಫೇಮಸ್ಸು, ಅದಕ್ಕೋಸ್ಕರ ಇವತ್ತು ನಾನು ಟ್ರೈ ಮಾಡಿ ನಿಮಗೆ ತೋರಿಸೇ ಬಿಡೋಣ ಅಂತ ಮಾಡಿದೆ. 100% ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಕೊಬ್ಬರಿ ಎಣ್ಣೆ ಜೊತೆ ಕ್ಯಾರೆಟ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬಾ ಮನೇಲಿ ಈ ಥರ ಏನಾದರೂ ಒಂದು ಆಯಿಲ್ನ ಮಾಡಿ ನಾವು ನಮ್ಮ ಫೇಸ್ಗೆ ಹಚ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಾವೇ ಮಾಡಿದ್ವಿ ಅನ್ನೋ ಖುಷಿ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಆ ಸ್ಮೆಲ್ ಹೇಗೆ ಬರ್ತಿತ್ತು ಅಂತೀರಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿತ್ತು ಎಣ್ಣೆ ಮಾಡಬೇಕಾದ್ರೆ. ನನಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಬೀಟ್ರೋಟ್ನ ಆ್ಯಡ್ ಮಾಡಿದೆ. ಸೊ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ತುರಿದುಕೊಂಡಿದ್ದೀನಿ ನಾನು, ನೀವು ಹಾಗೆ ಮಾಡಿ. ನಾನಿಲ್ಲಿ ಆರೆಂಜ್ ಚಿಪ್ಪೆನ ಮಾತ್ರ ಒಣಗಿಸ್ಕೊಂಡಿರೋದು, ಇನ್ಯಾವ ಒಂದು ಐಟಮ್ನೂ ಒಣಗಿಸಿಲ್ಲ. ಹಾಗೆ ಎಲ್ಲ ಫ್ರೆಶ್ ಅಂತಲೇ ಹೇಳ್ಬೋದು. ಆರೆಂಜ್ ಚಿಪ್ಪೆ ಮಾತ್ರ ಒಂದು ನೈಟ್ ಅಷ್ಟೇ, ಅದು ಇಟ್ಟಿದ ಕಡೆನೇ ಒಣಗೋಗಿದೆ ಅದು ಈ ಬಿಸಿಲಿಗೆ. ಸೊ ನೋಡಿ, ಎಲ್ಲ ಚೆನ್ನಾಗಿ ಕ್ಯಾರೆಟು ಬೀಟ್ರೋಟ್ ಹಾಕಿದ ತಕ್ಷಣ ಫುಲ್ಲು ಫ್ರೈ ಆಗಿ ಸಾಫ್ಟೆಸ್ಟ್ ಆಗೋಯ್ತಲ್ವಾ? ಸೊ ತುಂಬಾ ಕ್ಯೂಟಾಗಿ, ಆಮೇಲೆ ಏನಂತಾರೆ ಬಬ್ಲಿಯಾಗಿ ಕಾಣ್ತೀವಿ. ಇದನ್ನು ಹಾಕೊಂಡ್ರೆ ಬಬ್ಲಿ ಆದರೆ ನಮ್ಮ ಒಂದು ಫೇಸಲ್ಲಿ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನೀವು ಯಾವುದೇ ಕಾರಣಕ್ಕೂ ಬೆಳ್ಳಗೆ ಹಾಕ್ತೀವಿ, ವೈಟಿಗೆ ಹಾಕ್ತೀವ ಅನ್ನೋ ಕಾರಣಕ್ಕೆ ಅಲ್ಲ ಈ ಒಂದು ಆಯಿಲು. ಇದು ನಮ್ಮ ಫೇಸಲ್ಲಿರುವಂತಹ ಕಲೆಗಳನ್ನ ಹೋಗಿಸಿ ಸಾಫ್ಟ್ನೆಸ್ಸು ಮತ್ತು ಕ್ಲಿಯರ್ನೆಸ್ನ ಕೊಡುತ್ತೆ. ಸೊ ಈಗ ರೋಸ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ. ಸೊ ನೋಡಿ, ಫ್ರೆಶ್ ಆಗಿದೆ ರೋಸು ಸಹ. ಸೊ ಖುಷ್ಬು ಆಯಿಲು ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ ವೈಟ್ ಆಗಕ್ಕೆ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಖುಷ್ಬು ಆಯಿಲು ನಮ್ಮ ಫೇಸಲ್ಲಿರುವಂತಹ ಗ್ಲೋನ, ಶೈನಿಂಗಲ್ಲಿ ಹೆಚ್ಚಿಗೆ ಕೊಡುತ್ತೆ. ಹಾಗೆ ನಮಗೆ ಇರುವಂತಹ ಮಾರ್ಕ್ಸ್ಗಳನ್ನ ಹೋಗಿಸುತ್ತೆ ಅಷ್ಟೇ. ಅದಕ್ಕೆ ಮಾತ್ರನೇ ಈ ಒಂದು ಖುಷ್ಬು ಆಯಿಲ್. ಎಲ್ಲರೂ ಸ್ವಲ್ಪ ಏನಂತಾರೆ ಗಮನ ಇಟ್ಕೊಂಡು ಯೂಸ್ ಮಾಡಿ, ಓಕೆನಾ? ಸೊ ನಾನು ವೈಟ್ ಆಗಬೇಕು ಅದಕ್ಕೆ ಈ ಖುಷ್ಬು ಆಯಿಲ್ ಹಾಕ್ತೆ, ಆದರೆ ವೈಟೇ ಆಗ್ತಿಲ್ಲ, ಅದೆಲ್ಲ ಮಾತಬೇಡ. ಇದು ಬರೀ ಶೈನಿಂಗೋಸ್ಕರ, ನಮ್ಮ ಒಂದು ಫೇಸ್ ಯಾವ ರೀತಿ ಶೈನಿಂಗ್ ಆಗುತ್ತೆ ಅನ್ನೋ ಒಂದು ಇದಕ್ಕೆ. ಹಾಗೆ ಯಾವುದೇ ಒಂದು ಮಾರ್ಕ್ಸ್ ಸಹ ಇರಲ್ಲ. ಸೊ ಅದಕ್ಕೆ ಈಗ ಸ್ವಲ್ಪ ಆರೆಂಜ್ ಚಿಪ್ಪೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕೊಬ್ಬರಿ ಎಣ್ಣೆ ಪ್ಲೈನಾಗೂ ಸಹ ನೀವು ನೈಟ್ ಟೈಮು ಮುಖಕ್ಕೆ ಅಪ್ಲೈ ಮಾಡಿ ಮಲ್ಕೋಬೋದು. ಸೊ ಆ ಥರನೂ ಸಹ ಮಾಡ್ಬೋದು. ಅದ್ರ ಜೊತೆಗೆ ನಾನು ತೋರಿಸ್ತಾ ಇರೋಂತಹ ಸ್ಪೆಷಲ್ ಖುಷ್ಬು ಆಯಿಲ್ನೂ ಸಹ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ನೋಡಿ, ಎಣ್ಣೆ ಹಾಕಿರೋದ್ರಿಂದ ಆ ಕೊಬ್ಬರಿ ಎಣ್ಣೆ ಸ್ಮೆಲ್ಲು, ಆ ರೋಸ್ ಪೆಟಲ್ ಸ್ಮೆಲ್ಲು ನಿಜವಾಗ್ಲೂ ಬಾಯ್ಲ್ ಆಯ್ತಿದ್ದಾಗ ಅದರದ್ದೇ ತುಂಬಾ ಘಮ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಈ ಒಂದು ಆಯಿಲ್ನ ತಯಾರು ಮಾಡಬೇಕು. ಜೋರಾಗಿ ಮಾಡಬೇಡಿ, ಜೋರಾಗಿ ಮಾಡಿದ್ರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟೆ ನೀವು ಇದನ್ನು ಯೂಸ್ ಮಾಡಬೇಕು. ಸೊ ಏನಂದರೆ ಜೋರು ಮಾಡಿದ್ರೆ ಅದೆಲ್ಲ ಸಾಫ್ಟ್ ಅಲ್ವಾ, ಬೇಗ ಸಾಫ್ಟ್ ಆಗೋದ್ರಿಂದ ನಾವು ಜೋರು ಮಾಡಿದ್ರೆ ಆಯಿಲು ರೆಡಿ ಆಗಲ್ಲ, ಸೀದೋಗುತ್ತೆ. ಸೀದೋಗಿರೋ ಸ್ಮೆಲ್ ಬಂದಾಗ ನಾವು ಆಯಿಲ್ನ ಹಚ್ಚು ಸಹ ಪ್ರಯೋಜನ ಇರಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟೇನೆ ಸಹ ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳಿ. ಸೊ ಈಗ ಒಂದು ತಟ್ಟೆ ಒಂದು ಎರಡೇ ಸೆಕೆಂಡ್ ನೋಡಿ, ಮುಚ್ಚಿದ ತಕ್ಷಣ ಯಾವ ರೀತಿ ಬಂತು ಅಲ್ಲ ಎಣ್ಣೆ. ಸೊ ಫುಲ್ಲು ಸಾಫ್ಟ್ ಆಗೋಗಿದೆ. ನೋಡಿದ್ರಾ ಎಷ್ಟು ಚೆಂದ ಕಾಣ್ತಿದೆ, ಫುಲ್ ಸಾಫ್ಟ್ ಆಗಿ. ಆರೆಂಜ್ ಚಿಪ್ಪೆ, ಕ್ಯಾರೆಟು, ಬೀಟ್ರೂಟು, ರೋಸ್ ಪೆಟಲ್ಸು ಎಲ್ಲ ಹೆಲ್ತಿನೇ. ಸೊ ಅದನ್ನು ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಎಷ್ಟು ಚೆಂದ ಕಾಣುತ್ತೆ ನೋಡಿ. ಆಯಿಲ್ ಯಾವ ಕಲರ್ ಕಾಣ್ತಿದೆ, ಯಾವ ಕಲರಲ್ಲಿ ಆಗಿದೆ ಅನ್ನೋದು ನಿಮಗೆ ತಿಳಿತಾ ಇದೆ. ಸೊ ನಾನು ನಾನು ರೆಡಿ ಮಾಡೋಕ್ಕೆ ಹಾಕಿದಾಗ ಇದ್ದಂಥ ಕಲರ್ ಆಯಿಲು ಕೊಬ್ಬರಿ ಎಣ್ಣೆ ಎಷ್ಟು ಪ್ಯೂರ್ ವೈಟ್ ಆಗಿತ್ತು. ಈಗ ಆಯಿಲು ಯಾವ ಕಲರ್ ಬರ್ತಾಯಿದೆ ಅನ್ನೋದನ್ನು ನೀವೇ ನೋಡಿ ತಿಳ್ಕೊಳ್ಳಿ.
ಸೊ ನೀವು ಸಹ ಮನೇಲಿ ಟ್ರೈ ಮಾಡ್ಬೋದು ಇದನ್ನು. ಅಷ್ಟು ಪೇಷನ್ಸ್ ಇಲ್ಲ ಅಂದವರು ಸುಮಾರು ಕಡೆ ಇದು ಸೇಲ್ ಆಗ್ತಾಯಿದೆ, ಅಲ್ಲೂ ಸಹ ನೀವು ಖರೀದಿ ಮಾಡ್ಬೋದು. ಸೊ ಆನ್ಲೈನಲ್ಲೂ ಸಹ ಸಿಗ್ತಾ ಇದೆ. ಅದು ಬಿಟ್ಟರೆ ನೀವು ಮನೇಲಿ ಟ್ರೈ ಮಾಡ್ಬೋದು. ಅಕಸ್ಮಾತ್ ನನಗೆ ಮಾಡೋಕ್ಕಾಗಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಫುಲ್ಲು ಸಾಫ್ಟ್ ಆಗ್ತಾನೇ ಇದೆ. ಸೊ ಜಾಸ್ತಿ ಬಾಯ್ಲ್ ಮಾಡಬೇಕು, ಯಾಕಂದರೆ ಆ ಒಂದು ಸತ್ವ, ಸೊ ಕ್ಯಾರೆಟು ಬೀಟ್ರೋಟ್ ಸತ್ವ ಆ ಒಂದು ಎಣ್ಣೆಗೆ ಬರ್ತಾ ಇರೋದ್ರಿಂದ ಆಯಿಲ್ ಕಲರು ಸಹ ಚೇಂಜ್ ಆಗ್ತಾಯಿದೆ. ನೋಡ್ಬೋದು ನೀವು, ನಾನು ಇವಾಗ ತೋರಿಸ್ತೀನಿ. ಸೊ ನೋಡಿ, ತುಂಬಾ ಏನಂತಾರೆ ಯೂಸ್ಫುಲ್ ವಿಡಿಯೋ ಅಂತ ಅನ್ಕೋತೀನಿ ಇದು. ಸೊ ಪ್ರತಿಯೊಬ್ಬ ಲೇಡೀಸು ಅಥವಾ ಹುಡುಗಿರು ಯಾರೇ ಈ ಒಂದು ಆಯಿಲ್ನ ಹಚ್ಚಿದರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಪ್ಯೂರಾಗಿ ನಾವು ಮನೇಲಿ ಮಾಡ್ಕೊಂಡಿರೋದ್ರಿಂದ ಮುಖದಲ್ಲಿರುವಂತಹ ಕಲೆಗಳೆಲ್ಲ ಹೋಗಿ ಶೈನಿಂಗ್ ಜಾಸ್ತಿ ಆಗುತ್ತೆ. ಸೊ ನೀವು ಟ್ರೈ ಮಾಡಿ, ಓಕೆನಾ. ಸೊ ಇದನ್ನು ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಆಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೋಪಲ್ಲಿ ತೊಳಿಬೇಡಿ, ಆದಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಮುಖಕ್ಕೆ. ಇಲ್ಲಾಂದರೆ ಬರೀ ನೀರಲ್ಲಿ ಫಸ್ಟು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಒಂದು 10 ರಿಂದ 15 ನಿಮಿಷ ಆದಮೇಲೆ ನೀವು ಸೋಪು ಅಥವಾ ಫೇಸ್ ವಾಶ್ ಏನಿದೆ ಅದರಲ್ಲಿ ವಾಶ್ ಮಾಡ್ಬೋದು. ಈಗ ಆಯಿಲ್ ರೆಡಿ ಆಗಿದೆ, ಬನ್ನಿ ಅದಕ್ಕೆ ಒಂದು ಚಿಕ್ಕ ಜಾರಲ್ಲಿ ಹಾಕೋಣ. ಸೊ ನೀವು ಬಟ್ಟೆಯಲ್ಲಿ ಸೋಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತಲೇ ಎಣ್ಣೆ ಹೇಳ್ಬೋದು. ವೈಟ್ ಬಟ್ಟೆ ಇದ್ದರೆ ಆ ವೈಟ್ ಬಟ್ಟೆಯಲ್ಲಿ ಸೋಸಿ, ಇಲ್ಲಿ ನಾನು ಟೀ ಸೋಸೋದ್ರಲ್ಲಿ ಸೋಸ್ತಾ ಇದ್ದೀನಿ. ಆದರೂ ಸಹ ನಾನು ಅಂದ್ಕೊಂಡಿದ್ದಷ್ಟಕ್ಕಿಂತ ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು ಎಣ್ಣೆ. ನಾನು ಹಾಕಿದಿಷ್ಟೇ ಎಣ್ಣೆ ನೋಡಿದ್ದೀರಾ ನೀವು. ಸೊ ನೋಡಿ ಯಾವ ರೀತಿ ಬರ್ತಾ ಇದೆ ಎಣ್ಣೆ, ಚೆನ್ನಾಗಿದೆ ಅಲ್ಲ. ಈ ಎಣ್ಣೆನೇ ನೀವು 1 ತಿಂಗಳು ಇಟ್ಟು ಯೂಸ್ ಮಾಡ್ಬೋದು. ಅಷ್ಟು ಏನಂತಾರೆ ಪ್ಯೂರಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ನನ್ನ ವೀಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಯಾವ ರೀತಿ ನಾನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ನಾವು ಏನೂ ಆ್ಯಡ್ ಮಾಡಿಲ್ಲ. ಕೆಲವರು ವಿಟಮಿನ್ ಇ ಟ್ಯಾಬ್ಲೆಟ್ ಆ್ಯಡ್ ಮಾಡ್ತಿದ್ದಾರೆ. ಸೊ ಮತ್ತು ಕೆಲವರು ಕೇಸರಿನ ಆ್ಯಡ್ ಮಾಡ್ತಿದ್ದಾರೆ. ಕೇಸರಿನ ನೀವು ಆ್ಯಡ್ ಮಾಡ್ಕೋಬೋದು. ಆ ಟ್ಯಾಬ್ಲೆಟ್ ಆ್ಯಡ್ ಮಾಡ್ತಾರಲ್ಲ ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಸಮಂಜಸ ಅಲ್ಲ ಅದು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ಸೋಸ್ತಾ ಇದ್ದರೆ ಎಣ್ಣೆ ಬರ್ತಾನೇ ಇದೆ. ಸೊ ಇನ್ನು ನೀವು ಬಟ್ಟೆಯಲ್ಲಿ ಸೋಸೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಎಣ್ಣೆ ಸಿಗುತ್ತೆ. ನಾನಿಲ್ಲಿ ಟೀ ಸೋಸೋದ್ರಲ್ಲಿ ಸೋಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ ಅಲ್ಲ ನಾನು ಮಾಡಿರುವಂತಹ ಖುಷ್ಬು ಆಯಿಲು. ಸೊ ತುಂಬಾ ಈಸಿ, ಬೇಗನೆ ಆಗುತ್ತೆ. ಸೊ ಜಾಸ್ತಿ ಬಾಯ್ಲ್ ಮಾಡಬೇಕು, ಇದನ್ನು ಮುಂದೆನೇ ಇದ್ದು ಬಾಯ್ಲ್ ಮಾಡಿ, ಯಾಕಂದರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಜೋರಾಗಿ ಮಾಡಿ ನೀವು ಬಾಯ್ಲ್ ಮಾಡಬೇಡಿ, ಆದಷ್ಟು ಸಿಮ್ಮಲ್ಲೇ ಇಟ್ಟು ಈ ಒಂದು ಆಯಿಲ್ನ ಬಾಯ್ಲ್ ಮಾಡಿ, ಓಕೆನಾ. ಸೊ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೋತೀನಿ. ಹಾಗೆ ನೀವು ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದರೆ ಯಾರಿಗಾದರೂ ಸಹ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡ್ತೀರಾ? ಸೊ ಹಾಗಿದ್ರೆ ನೋಡಿ, ನಾನು ಮಾಡಿರುವಂತಹ ಖುಷ್ಬು ಆಯಿಲ್ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇಷ್ಟು ಆಯಿಲ್ ಬಂದಿದೆ, ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಷ್ಟೊಂದು ಆಯಿಲ್ ಬಂತ ಅಂತ ನಾನು ಸ್ವಲ್ಪ ಇನ್ನೂ ಕಮ್ಮಿ ಬರುತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ನಾನು ಮಾಡಿರೋದಕ್ಕೂ ಸಾರ್ಥಕ ಆಯಿತು, ಜಾಸ್ತಿನೇ ಬಂದಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಓಕೆನಾ. ಈಗ ಬನ್ನಿ, ಈಗ ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೆ ನಾನು. ತಣ್ಣಗಾದಮೇಲೆ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿರೋದು ನಾನು ಹಾಕ್ತಾನೆ. ಸೊ ಈಗ ಸ್ಕ್ರಬ್ ಬನ್ನಿ ಅಂತ ಕರಿತಾ ಇದ್ದೀನಿ. ಸೊ ನೋಡಿ, ಈಗ ನಾನು ಆ ಒಂದು ಆಯಿಲ್ನ ಸ್ಕ್ರಬ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಉಲ್ಲಾಸ್ ಪಾಪ ವೀಡಿಯೋ ಮಾಡ್ತಾ ಇದ್ದಿದ್ದು, ಅವನಿಗೆ ಒಂಥರ ಶೈ ಜಾಸ್ತಿ, ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ. ಸೊ ನೋಡಿ, ಈ ಥರ ಕ್ಲೀನಾಗಿ 2 ಕೈಯಲ್ಲಿ ಆಯಿಲ್ನ ತೊಗೋಬೇಕು. ಚೆನ್ನಾಗಿ ಫೇಸ್ಗೆ, ಹಣೆ, ಮೂಗು ಹಾಗೆ ಕತ್ತತ್ರ ಎಲ್ಲನೂ ಸಹ ನೀವು ಹಿಂಗೆ ಮಸಾಜ್ ಮಾಡ್ತಾ ಇರಬೇಕು. ನೋಡಿ, ನೋಡ್ತಾ ಇದ್ದೀರಲ್ಲ, ನ್ಯಾಚುರಲಾಗಿ ಮಾಡಿದಂತಹದ್ದು ಮನೆಯಲ್ಲಿ. ಸೊ ಕಿವಿಗೂ ಮಸಾಜ್ ಮಾಡೋಣ ಅಂತ ಎಲ್ಲ ಒಲೆ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಈಗ ಕಿವಿ, ಕತ್ತು, ಕೆನ್ನೆ, ಹಣೆ ಎಲ್ಲ ಮಸಾಜ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕೋಣ, ವೇಸ್ಟ್ ಮಾಡೋದು ಬೇಡ ಅಲ್ವಾ. ಸ್ವಲ್ಪನೇ ಹಾಕ್ಕೊಂಡು ಮಸಾಜ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸೊ ರಿಸಲ್ಟ್ ನೀವು ಮುಂದಕ್ಕೆ ನೋಡ್ಬೋದು, ಯಾವ ರೀತಿ ರಿಸಲ್ಟ್ ಬಂತು ಅಂತ. ಸೊ ಅದನ್ನು ಸಹ ನಾನು ತೋರಿಸ್ತೀನಿ ಲೈವ್ ಆಗಿ. ಸೊ ನೋಡಿ, ಫುಲ್ಲು ಆ ಕಡೆ ಈ ಕಡೆ ಮೂಗು ಸಂದಿ, ಅಲ್ಲಿ ಹಣೆ, ತುಟಿ ಮೇಲೆ, ತುಟಿ ಕೆಳಗೆ, ಹಾಗೆ ಕಿವಿ ಹತ್ರ, ಕತ್ತತ್ರ ಎಲ್ಲನೂ ಸಹ ಈ ರೀತಿ ಒಂದು ಮಸಾಜ್ನ ಈ ಒಂದು ಖುಷ್ಬು ಆಯಿಲಿಂದ ಕೊಡೋಣ,
ಓಕೆನಾ. ತುಂಬಾ ಈಸಿ, ಮನೇಲೇ ಮಾಡ್ಕೊಂಡಿರೋಂಥ ಎಣ್ಣೆ ಆಗಿರೋದ್ರಿಂದ ಒಂಥರ ಖುಷಿ ನಮಗೆ, ನಾವೇ ಎಣ್ಣೆ ಮಾಡಿರೋದ್ರಿಂದ ಯೂಸ್ ಮಾಡೋಕ್ಕೂ ಸಹ ಸ್ವಲ್ಪ ಖುಷಿ, ಉಲ್ಲಾಸ. ಆ್ಯಕ್ಚುಲಿ ನನ್ನ ಫೇಸ್ ತೋರಿಸ್ಬೇಕು ಅಂದರೆ ಬರೀ ಫೇಸ್ನೇ ಹಿಡ್ದಿದ್ದಾನೆ. ಸೊ ನೋಡಿ, ಶೈನಿಂಗ್ ಕಾಣ್ತಿದೆಯಾ? ನೀವು ನೋಡ್ಬೋದು, ನಾನು ಅಪ್ಲೈ ಮಾಡ್ತಿದ್ದಂಗೆ ಶೈನಿಂಗ್ ಇಲ್ಲಿ ಗೊತ್ತಾಗ್ತಿದೆ ನಿಮಗೆ ಫೇಸಲ್ಲಿ. ಸೊ ನಿಜವಾಗ್ಲೂ ಇದು ರಿಸಲ್ಟ್ ಇದೆ. ನೀವು ಒಂದಿನ ಹಾಕಿದ ತಕ್ಷಣ ಬರುತ್ತೆ ಅಂತ ಅಂದ್ಕೋಬೇಡಿ. ನೆಕ್ಸ್ಟ್ ಡೇ ಅಥವಾ ಒಂದು 2 or 3 days ನೀವು ಅಪ್ಲೈ ಮಾಡಿ ನೋಡಿ. ಸೊ ನಾನು ಇದನ್ನು ನೆಕ್ಸ್ಟ್ ಡೇ ನಿಮಗೆ ಅಪ್ಲೈ ಮಾಡಿ ತೋರಿಸಿರೋದು. ನೋಡಿ, ಚೆಂದ ಅಲ್ಲ? ಚೆಂದ ಕಾಣ್ತಾ ಇದ್ದೀವಲ್ಲ ಮಸಾಜ್ ಮಾಡಿಕೊಂಡು ಆಯಿಲಲ್ಲಿ. ನೋಡಿ, ಕಂಪ್ಲೀಟಾಗಿ ಹೀಗೆ ಒಂದು ಮಸಾಜ್ ಕೊಡ್ತಾನೆ ಇರೋಣ. ಸೊ ಆಯಿಲ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ಈಗ ಒಂದು ಖುಷ್ಬು ಆಯಿಲ್ಗೆ ಒಂದು ಕಳೆ ಬಂತು, ಯಾಕಂದರೆ ನಾನು ಮಾಡಿದ್ದೀನಲ್ಲ ವೀಡಿಯೋ. ಸೊ ಕಳೆ ಬಂತು, ನೀವು ಸಹ ಟ್ರೈ ಮಾಡಿ, ಓಕೆನಾ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ಈಗ ಫೇಸ್ ಆಯಿತು, ಇನ್ನೂ ಸ್ವಲ್ಪ ಹತ್ರದಿಂದ ತೋರಿಸೋಣ ಅಂತ ನಾನು ಕೈ ಮೇಲೆ ನಿಮಗೆ ಮಸಾಜ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಆಯಿಲ್ನ ಹಾಕಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಸೊ ಫುಲ್ ಶೈನಿ ಬರುತ್ತೆ. ನಾನು ಮೊದಲಿಗೆ ಹೇಳಿದೆ, ಇದು ನಾವು ಬೆಳ್ಳಗಾಗಕ್ಕೆ ಮಾಡಿರುವಂತಹ ಎಣ್ಣೆ ಅಲ್ಲ, ಇದು ನಮ್ಮ ಮುಖದಲ್ಲಿರುವಂತಹ ಕಲೆಗಳನ್ನ ಹೋಗಿಸಿ ಕಾಂತಿಯುತವಾಗಿ ಬ್ರೈಟಾಗಿ ಕಾಣೋಕ್ಕೆ ಮಾಡಿರುವಂತಹ ಒಂದು ಎಣ್ಣೆ. ಸೊ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ 1 ವಾರ ಅಪ್ಲೈ ಮಾಡಿ ನನಗೆ ರಿಸಲ್ಟ್ನ ತಿಳಿಸಿ, ಓಕೆನಾ. ಸೊ ಅದಕ್ಕೋಸ್ಕರ ನೀವು ಝೂಮಲ್ಲಿ ನೋಡಲಿ ಅಂತ ನಾನು ಇಲ್ಲಿ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಓಲ್ ನೈಟ್ ಬಿಟ್ಟರೂ ಸಹ ಸರಿ, ಇಲ್ಲ ನೀವು 2 to 3 hours ಬಿಟ್ಟರು ಫೇಸ್ ಮೇಲೆ ಓಕೆ, ಹೇಗಿದ್ದರೂ ಅದು ನಿಮ್ಮ ಕಂಫರ್ಟಬಲ್. ಸೊ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ಖುಷ್ಬು ಆಯಿಲ್ನ ಎಲ್ಲರೂ ವೈರಲ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಸಹ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ನನ್ನ ಗ್ಲೋ ಹೇಗೆ ಹೆಚ್ಚಿದೆ. ಸೊ ನೀವು ಸಹ ಟ್ರೈ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.